ಸೌಂಡ್ ಬಾಕ್ಸ್ ನಾನಿಲ್ಲಿ ಸೌಂಡ್ ಬಾಕ್ಸ್ ಅಂತ ಕರೀತೀನಿ. ಆ್ಯಕ್ಚುಲಿ ಇವ್ರಿಗೆ ಮೈಕೇ ಬೇಡ. ಆ್ಯಕ್ಚುಲಿ ಮಾಡಬೇಕಂದ್ರೆ ಇಲ್ಲ ಕಂಪೋಸ್ ಮಾಡ್ಬೇಕಾದ್ರೆ ಇರ್ಬೋದು. ಕರೆಕ್ಟಾಗಿ ಹೇಳಿ, ನೀವು ಕಂಪೋಸ್ ಮಾಡ್ಬೇಕಾದ್ರೆ ಯಾವ ಮಾಡಲ್ ಇದ್ದೀವಿ? ಆ್ಯಕ್ಚುಲಿ ಇದು ಸಾಂಗು ಫಸ್ಟ್ ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ ಕಂಪೋಸರ್ ಆಗಿ ಸಿನಿಮಾಗೆ ಬಂದಾಗ ಈ ಸಾಂಗೇ ಇರಲಿಲ್ಲ ಸಿಚುವೇಶನ್. ಆ್ಯಂಡ್ ಅದಾದ ನಂತರ ಹೆಂಗೆ ಅಂತಂದರೆ ರೀ ರೆಕಾರ್ಡಿಂಗ್ ಟೈಮಲ್ಲೇನೆ ಮಾಡಿದಂಥ ಹಾಡು ಸರ್ಗೆ ಯಾವ ರೀತಿ ಒಂದು ಹೆಂಗೆ ಅಂದರೆ ಇವರ ಜೋಶ್ ನಾನು ಸಿನಿಮಾದಲ್ಲಿ ನೋಡಿದ್ದೆ. ಆ್ಯಕ್ಟಿಂಗಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನಾನು ಸತ್ಯವಾಗ್ಲೂ ನೋಡಿರಲಿಲ್ಲ. ಬಹಳ ಬಹಳ ಅದ್ಭುತವಾಗಿ ಮಾಡಿದ್ರು. ಅದಕ್ಕೆ ಇನ್ನೊಂದು ಕಾರಣ ಕರೆದ್ರು ಈ ಸಿಚುಯೇಷನ್ ಕೊಡೋದಕ್ಕೆ. ಆ್ಯಂಡ್ ಇನ್ನೂ 2 ಅದ್ಭುತವಾಗಿರುವಂತಹ ಸಿಚುಯೇಷನ್ ಕೊಟ್ಟರು. ನನ್ನ ಪ್ರೀತಿಯ ಡೈರೆಕ್ಟ್ರು ವೆಂಕಟೇಶ್ ಅವರು ಅದ್ಭುತವಾಗಿದೆ. ನಾನು ಸುಮ್ಮನೆ ಕೊಚ್ಕೊಳ್ಳೋದಕ್ಕೆ ಮಂಡಲ್ ಗಿಂಡಲ್ ಏನು ಬಿಡ್ತಾ ಇಲ್ಲ. ಅದ್ಭುತವಾಗಿ ಸಿನಿಮಾ ಮೂಡ್ ಬಂದಿದೆ. ಅದ್ಭುತವಾಗಿರುವಂತಹ ಕ್ಷಣಗಳಿರುತ್ತೆ. ದಯವಿಟ್ಟು ಯಾರು ಮಿಸ್ ಮಾಡಿಕೊಳ್ಳದೆ ಫೆಬ್ರವರಿ 6ನೇ ತಾರೀಕು ನೋಡಿ. ಈ ಸಾಂಗ್ ನನ್ನ ಲೈಫಲ್ಲಿ ಬಹಳ ಸ್ಪೆಷಲ್ ಆಗುತ್ತೆ, ಆಗಿದೆ. ಅದಕ್ಕೆ ನಿಮ್ಮೆಲ್ಲರೂ ಸಾಕ್ಷಿ ಆಶೀರ್ವಾದ ಇದಕ್ಕೆ ಇರುತ್ತೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಐ ಥಿಂಕ್ ಇವರು ನಾಗೇಂದ್ರ ಪ್ರಸಾದ್ ಅವರು ಬರೆದಿರೋದು. ಇದಕ್ಕಿಂತ ಮುಂಚೆ ನಮ್ಮ ಬೆಂಕಿನೂ ಒಂದು ವರ್ಷನ್ ಬರೆದಿದ್ರು. ಅಲ್ಲಿ ಏನಾಯ್ತು, ಒಂದೇ ಒಂದು ನಮಗೆ ಹೈಲೈಟ್ ಸಿಕ್ಕಿದ್ದು ಅಂದರೆ ಯಾವ ರಬ್ಬರಿಂದ ಮಾಡಿದ್ದು. ಆ ಲೈನ್ ಕೇಳಿದ್ಮೇಲೆ ನಮಗೆ ಫ್ಯಾಂಟಾಸ್ಟಿಕ್ ಲೈನ್ ಅಂತ. ಸೊ ದಟ್ ಇಸ್ ಅ ಹೈಲೈಟ್ ಸ್ಟೆಪ್. ಹೋಪ್ಫುಲಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀವಿ. ಸೊ ಕೀಪ್ ಶೇರಿಂಗ್, ಪ್ರಮೋಟ್ ಮಾಡಿ. ಆ್ಯಂಡ್ ಸಿನಿಮಾದ ಬಗ್ಗೆ ಬೇರೆ ನಮ್ಮ ಆಡಿಯನ್ಸ್ಗೆ ಇವತ್ತು ಈ ಮಾಲಲ್ಲಿ ಇದ್ದಾರೆ. ನೆಕ್ಸ್ಟ್ ಫೆಬ್ರವರಿ 6ನೇ ಇಷ್ಟು ಚೆನ್ನಾಗಿ ಈ ಸಾಂಗ್ ಬರಲಿಕ್ಕೆ ಕಾರಣ ಮೇನ್ಲಿ ಒಂದು ನಮ್ಮ ಕಂಪೋಸರು ಆ್ಯಂಡ್ ನಮ್ಮ ನಾಗೇಂದ್ರ ಪ್ರಸಾದ್ ಡೈರೆಕ್ಟ್ರು. ಲೆಟ್ ಮಿ ನಾಟ್ ಫರ್ಗೆಟ್ ಧನು ಮಾಸ್ಟರ್. ನನಗೆ ಇನ್ನೊಂದು ವಿಷಯ ಹೇಳ್ತೀನಿ ನಿಮಗೆ. ಧನು ಮಾಸ್ಟರ್ ಹೈದರಾಬಾದಲ್ಲಿ ಆ್ಯಕ್ಚುಲಿ ಅವ್ರ ಟೀಮೇ ಪರ್ಫಾರ್ಮೆನ್ಸ್ ಎಲ್ಲ ಮಾಡಿದ್ದೀಗ SP ಟೀಮ್. ಅವ್ರು ಫೋನ್ ಮಾಡಿ ಹೇಳ್ತಾರೆ, ಒಂದೇ ವಿಷಯ ಹೇಳ್ತಾರೆ, ಸರ್ ಇಲ್ಲಿ ನಾನು CG ವರ್ಕ್ ಮಾಡ್ತಾ ಇದ್ದೀನಿ, ತುಂಬ ಬಿಸಿ ಆಗ್ಬಿಟ್ಟಿದ್ದೀನಿ. ಯಾರಿಗೆ ತೋರಿಸಿದ್ರು ಇದೇನಿದು ದರ್ಶನ್ ಅವ್ರು ಮಾಡ್ಬೇಕಾ, ಸುದೀಪ್ ಅವ್ರು ಮಾಡ್ಬೇಕಾ, ಆ ಥರದ್ದು ಇದೆಯಲ್ಲ ಸಾಂಗ್, ಇದು ಹೊಸಬ್ರಿಗೆ ಸೂಟ್ ಆಗಲ್ಲ ಅಂತ ಕೇಳ್ತಾರೆ. ನನಗೆ ಗೊತ್ತಿಲ್ಲಪ್ಪ, ಇದು ಆಡಿಯನ್ಸ್ ಹೆಂಗೆ ತಗೊಳ್ತೀರ ಅದ್ರ ಮೇಲೆ ಡಿಪೆಂಡು. ನಿಮಗೆಲ್ಲ ಅನ್ಸುತ್ತಾ ಸೂಟ್ ಆಗ್ತಿದೆ ನಿಮಗೆ ಈ ಸಾಂಗ್? ಅಷ್ಟು ಬೀಟ್ ಇರೋದು. ಸೊ ಹೋಪ್ಫುಲಿ ವಿಲ್ ಎಂಜಾಯ್ ದ ಫೀಡ್ಬ್ಯಾಕ್. ಕೂಡ ಧನು ಮಾಸ್ಟರ್ ವಾಸ್ ಟಾಕಿಂಗ್ ವೆರಿ ಪಾಸಿಟಿವ್ ಅಬೌಟ್ ಇಟ್ ಆ್ಯಂಡ್ ವಿ ಆರ್ ಮಿಸ್ಸಿಂಗ್ ಇಟ್. ಆ್ಯಂಡ್ ನೆಕ್ಸ್ಟ್ ಏನಂದರೆ ಇದೇ ಫೆಬ್ರವರಿ 6ನೇ ತಾರೀಕು ಭಾರತಾದ್ಯಂತ 5 ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡ್ತಾ ಇದ್ವಿ. ನಮ್ಮ ವಿಜಯ್ ಸಿನಿಮಾಸ್ ಇದ್ದಾರೆ, ಇಲ್ಲೇ ನಮ್ಮ ವಿಜಯ್ ಅವರಿದ್ದಾರೆ. ವಿಜಯ್ ಹೇಳಿದ್ರ? ಸೊ ನಮ್ಮ ವಿಜಯ್ ವಿಜಯ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಕರ್ನಾಟಕ ಫುಲ್. ಆಮೇಲೆ ಕೇರಳದಲ್ಲಿ ಡ್ರೀಮ್ ಬಿಗ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಡ್ರೀಮ್ ವಾರಿಯರ್ಸು ಚೆನ್ನೈಯಲ್ಲಿ. ಹೀಗೆ ಭಾರತಾದ್ಯಂತ ಡಿಫ್ರೆಂಟ್ ಡಿಸ್ಟ್ರಿಬ್ಯೂಟರ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಟ್ಸ್ ಗೋಯಿಂಗ್ ವೆರಿ ವೆಲ್. ಎಲ್ಲರೂ ನೋಡಿ, ಇದೇನು ಅಲ್ಲ, ಇದೊಂದು ಸಾಂಗ್ ಅಷ್ಟೇ. ಇದಕ್ಕಿಂತ 10% ಮೂವಿಲಿದೆ. ಎಲ್ಲದೂ ನಾವು ತೋರ್ಸೋಕ್ಕಾಗಲ್ಲ. ಎಲ್ಲರೂ ಬಂದು ಎಂಜಾಯ್ ಮಾಡಿ. ಓಕೆ, ಸಸ್ಪೆನ್ಸು. ಆಮೇಲೆ ನಮ್ಮ ಯಶ್ ಶೆಟ್ಟಿ ಅವರಿದ್ದಾರೆ, ವಿಜಯ್ ಅವರಿದ್ದಾರೆ. ಅವ್ರ ಪರ್ಫಾರ್ಮೆನ್ಸು. ಐ ಆಮ್ ನಾಟ್ ಆಕ್ಟರ್ ಆ್ಯಕ್ಚುಲಿ, ನನಗೆ ಆ್ಯಕ್ಟಿಂಗ್